ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ತೆ. ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ. ಜೈ ಗಣೇಶ. ಅವರೆಕಾಳು ಕಾಲ ಪ್ರಾರಂಭ ಆಯಿತು. ಸೊನೆ ಅವರೆಕಾಳು ತುಂಬ ಬರ್ತಾ ಇದೆ. ಅವರೆಕಾಳಿನ ಖಾದ್ಯಗಳನ್ನು, ಅವರೆಕಾಳಿನ ತಿಂಡಿಗಳನ್ನು ಮಾಡೋಣ. ಮೊದಲಿಗೆ ನಾನು ಅವರೆಕಾಳು ಬಾತ್ನಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ತಡೆಯಾತಿಕೆ ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ರುಬ್ಬೋಕ್ ತೊಗೊಂಡಿದ್ದೀನಿ ನೋಡಿ. ಒಂದೊಂದು ಮುಷ್ಟಿಯಷ್ಟು ಪುದೀನ ಮತ್ತು ಸೋಂಪು ತೊಗೊಂಡಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಏನಪ್ಪ ಇಷ್ಟೊಂದು ತೊಗೊಂಡಿದ್ದಾನೆ ಅಂದ್ಕೊಂಡು ಗಾಬರಿ ಆಗಬೇಡಿ, ಅದರಲ್ಲಿ ಖಾರ ಇರಲ್ಲ. 1 ಇಂಚಷ್ಟು ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, ಯಾಕಂದರೆ ಅವರೆಕಾಳಲ್ವ, ವಾಯು ಜಾಸ್ತಿ, ಆದ್ದರಿಂದ ಶುಂಠಿ ಬೆಳ್ಳುಳ್ಳಿ ಉಪಯೋಗಿಸ್ಬೇಕು. ಇಲ್ಲಿ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಲವಂಗ, ಮರಾಠ ಮೊಗ್ಗು, 1-3 ಏಲಕ್ಕಿ ಮತ್ತು ಸ್ವಲ್ಪ ಸೋಂಪು. ಮೊದಲಿಗೆ ಇದನ್ನೆಲ್ಲ ಹಾಕೊಂಬಿಡೋಣ. 3 ಸ್ಪೂನು ತೆಂಗಿನಕಾಯಿ ಇಷ್ಟ ಇಲ್ಲ ಅಂದೇ ಇರೋರು ಸ್ಕಿಪ್ ಮಾಡ್ಬೋದು. ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬಂದ್ಬಿಡೋಣ. ಈ ಗ್ಲಾಸ್ನ ಅಳತೆಯಲ್ಲಿ 2 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನು. ಸೋನಾ ಮಸೂರಿ ರೈಸು ನೋಡಿ, ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. 1 ಗೆಂಡೆ ದಪ್ಪ ಗೆಂಡೆ ಈರುಳ್ಳಿನ ಉದ್ದುದ್ದ ಕತ್ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಇದನ್ನು ಇಲ್ಲಿ ಸೋಂಪು, ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು ಅಲ್ಲಿ ರುಬ್ಬೋಕ್ಕೂ ತೊಗೊಂಡಿದ್ದೆ, ಇಲ್ಲಿ ಒಗ್ಗರಣೆಗೂ ತೊಗೊಂಡಿದ್ದೀನಿ. ನಾನು ಯಾವ ಗ್ಲಾಸ್ನಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ನೋ ಅದೇ ಗ್ಲಾಸ್ನಲ್ಲಿ 2 ಗ್ಲಾಸ್ ಅವರೆಕಾಳು ತೊಗೊಂಡಿದ್ದೀನಿ. ಇದು ಅವರೆಕಾಳು ಬಾತ್ ಆಗಿರೋದ್ರಿಂದ ಬೇರೆ ಏನು ಬೇಡ. ನೋಡಿ, ಈ ಹದದಲ್ಲಿ ರುಬ್ಕೊಂಡ್ಬಂದಿದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಅಡುಗೆ ಅರಿಶಿನ ಅಂದರೆ 1 ಸ್ಪೂನ್ ಧನಿಯಾ ಪೌಡರು, ಸ್ವಲ್ಪ ಅಡುಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು, ಕಲ್ಲುಪ್ಪು ತೊಗೊಂಡಿದ್ದೀನಿ. ಇಲ್ಲಿ ನಾವೇನಪ್ಪ ಅಂತಂದರೆ ಅವರೆಕಾಳು ಬಾತ್ ಆಗಿರೋದ್ರಿಂದ ನಾವು ತಿಂತಾ ಇರಬೇಕಾದ್ರೆ ಒಂದೊಂದು ಅಗಳಕ್ಕೂ ಅವರೆಕಾಳು ಸಿಗಬೇಕು. ಆವಾಗಲೇ ಅದರ ಸ್ವಾದ, ರುಚಿ ಹೆಚ್ಚಾಗುತ್ತೆ. ಆದ್ದರಿಂದ 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅವರೆಕಾಳು ತೊಗೊಂಡಿದ್ದೀನಿ. ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ಗೆ 4-5 ಸ್ಪೂನು ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ ಗಾಣದ್ದು. ಹಾಗೆ 3 ಸ್ಪೂನು ತುಪ್ಪವನ್ನು ಸಹ ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ತುಪ್ಪ ಎಲ್ಲ ಕಾದು ಬಂದಿದೆ. ಈಗ ಮೊದಲಿಗೆ ಪಲಾವ್ ಎಲೆಯನ್ನು ಹಾಕ್ಕೊತೀನಿ. ಹಾಗೆ ಇಡೀ ಗರಂ ಮಸಾಲ ತೊಗೊಂಡಿದ್ದೀನಲ್ಲ, ಅದನ್ನೆಲ್ಲ ಹಾಕ್ಕೊಂಡು 30 ಸೆಕೆಂಡು ಬಾಡಿಸ್ಕೊತೀನಿ ಅಷ್ಟೇ. ನೋಡಿ, ಎಲ್ಲ ಬಾಡಿ ಬಂದಿದೆ. ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಪುದೀನ, ಮೊದಲಿಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ನಂತರ ಪುದೀನವನ್ನು ಹಾಕ್ಕೊಂಡು ಬಾಡಿಸ್ಕೊತೀನಿ. ನೋಡಿ, 2 ಬಾಡಿ ಬಂದಿದೆ. ಆ ರೀತಿ ಟ್ರಾನ್ಸ್ಪರೆಂಟ್ ಆಗಬೇಕು, ಈರುಳ್ಳಿ ಹಸಿ ವಾಸನೆ ಹೋಗಬೇಕು. ಈಗ ಮಸಾಲೆ ಹಾಕ್ಕೊತೀನಿ. ನೋಡಿ, ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಹಾಗೆ ಅಡಿಗೆ ಅರಿಶಿನವನ್ನು ಹಾಕ್ಕೊಂಡು ಇದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈಗಲೇ ಹಾಕ್ಕೊಂಡು ಈ ಎಣ್ಣೆ ಬಿಡಬೇಕು. ಅಲ್ಲಿವರೆಗೆ ನಾವು ಇದನ್ನು ಬಾಡಿಸ್ಕೊಂಡ್ರೆ ನಿಮಗೆ ಸ್ಟ್ರೀಟ್ ಸ್ಟೈಲ್ನ ಅವರೆಕಾಳು ಬಾತ್ ರೆಡಿ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ಎಣ್ಣೆ ಯಾವ ರೀತಿ ಬಿಟ್ಟಿದೆ ಅಂತ. ಈ ರೀತಿ ನಾವು ಅದರ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಡೋವರೆಗೂ ಬಾಡಿಸ್ಕೊಂಡ ನಂತರ ಅವರೆಕಾಳನ್ನು ಹಾಕ್ಕೊತಾ ಇದ್ದೀನಿ. ಅವರೆಕಾಳನ್ನ ಹಾಕ್ಕೊಂಡು ಇದನ್ನೇನು ಬಾಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, 1-2 ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಅವರೆಕಾಳೆಲ್ಲ ಮಿಕ್ಸ್ ಆಗಿದೆ. ಈಗ ನೆನೆಸ್ಕೊಂಡಿರ್ತಕ್ಕಂಥ ನೀರನ್ನ ಸೋರು ಹಾಕಿ ಅಕ್ಕಿಯನ್ನು ಹಾಕ್ಕೊಂಡು 2 ಸರಿ ತಿರುಗ್ಕೊತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪಕ್ಕದ ಬರ್ನನಲ್ಲಿ 4 ಗ್ಲಾಸ್ ನೀರನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದೆ. ನೋಡಿ, ಕುದೀತಾ ಇದೆ. ಜಾರ್ನು ಸಹ ತೊಳೆದು ಹಾಕ್ಕೊಂಡಿದ್ದೀನಿ. ಈಗ ಮಾಡೋದ್ರಿಂದ ಬೇಗ ಬಾತು ನಮಗೆ ಆಗುತ್ತೆ. ಬೇಗ ಆಗಬೇಕು ಅಂದರೆ ಹೀಗೆ ಮಾಡ್ಕೊಳ್ಳಿ. ನೋಡಿ, 4 ಗ್ಲಾಸ್ ನೀರನ್ನು ಸಹ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಕುದೀತಾ ಇದ್ದಿದ್ದು ನೋಡಿ, ತಕ್ಷಣ ಕುದಿ ಬರ್ತಾ ಇದೆ. ಇದರಿಂದ ನಿಮಗೆ ಬೇಗ ಸಹ ಬಾತು ಆಗೋಗ್ಬಿಡುತ್ತೆ. ಈಗ ನೀವು ರುಚಿ ನೋಡ್ಕೊಳ್ಳಿ, ಉಪ್ಪು ಸಾಕ ಏನು ಅಂತ. ನಾನಿಲ್ಲಿ ಟೊಮೆಟೊ ಉಪಯೋಗಿಸ್ತಾ ಇರೋದ್ರಿಂದ ಈಗ ಕುದಿ ಬಂದ ಮೇಲೆ 1 ಹೋಳು ನಿಂಬೆಹಣ್ಣನ್ನು ಸಂಪೂರ್ಣ ಹಿಂಡ್ಕೋತೀನಿ. ನಾನಿಲ್ಲಿ ಟೊಮೆಟೊವನ್ನು ಬಳಸಿಲ್ಲ, ನೀವು ನೋಡಿದ್ದೀರ. ಸ್ನೇಹಿತರೆ, ಈ ರೀತಿ ಕುದಿ ಬಂದ ಮೇಲೇ ನೀವು ನಿಂಬೆಹಣ್ಣು ಹಿಂಡ್ಕೋಬೇಕು. ಹಾಗೆ ಮೊದಲೇ ಹಿಂಡ್ಕೊಂಬಿಟ್ರೆ ಕಹಿ ಬಂದ್ಬಿಡುತ್ತೆ. ಈಗ ನಿಂಬೆಹಣ್ಣು ಹಿಂಡ್ಕೊಂಡು ಪೂರ್ತಿ ತಿರುಗಿಕೊಂಡು ರುಚಿ ಸಾಕ ಅಂತ ನೋಡ್ಕೊತೀನಿ. ನೋಡಿ, ಈಗ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆ. ಈಗ ಈ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊತೀನಿ. ನೋಡಿ, ನಿಂಬೆ ಹುಳಿ ಹಿಂಡಬೇಕಾದ್ರೆ ನಿಮಗೆ ಕುದಿ ಬಂದಿರಬೇಕು. 2ನೇ ಬಾರಿ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಈಗ ನಾವು ಹಿಂಗೆಲ್ಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ 2 ವಿಷಲ್ ತೊಗೊಂಬಿಡಿ. ಎಲ್ಲೂ ಅಡಿ ಹತ್ತೋಲ್ಲ, ತುಂಬ ಚೆನ್ನಾಗಿರುತ್ತೆ. ಅದ್ಭುತವಾದ ಅವರೆಕಾಳು ಬಾತು ರೆಡಿ ಆಗುತ್ತೆ.
ಸ್ನೇಹಿತರೆ ನೋಡಿ, 2 ವಿಷಲ್ ಸಂಪೂರ್ಣ ಪ್ರೆಷರ್ ಇಳಿದಿದೆ. ಅದಾಗಿದ್ದದೇ ಕಂಪ್ಲೀಟಾಗಿ ಇಳಿಬೇಕು. ನಾವು ಅದನ್ನು ಪ್ರೆಷರ್ ಇಳಿಯುವಾಗೆ ಬೇಗ ಬೇಗ ಇಳಿಸ್ಕೋಬಾರ್ದು. ಈಗ ನಾನು ಲಿಡ್ ತೆಗೆದು ನಿಮಗೆ ತೋರಿಸ್ತೀನಿ. ನೋಡಿ, ಕುಕ್ಕರ್ನ ಸ್ಟೌವಿಂದ ಕೆಳಗಿಳಿಸ್ಕೊಂಡಿದ್ದೀನಿ. ಈಗ ಓಪನ್ ಮಾಡ್ತಾ ಇದ್ದೀನಿ. ಪ್ರೆಷರ್ ಸಂಪೂರ್ಣ ಇಳಿದಿತ್ತು. ಅದಾಗಿದ್ದದೆ ಈಗ ನೋಡಿ, ಘಮಿಸುವ ಅವರೆಕಾಳು ಬಾತು ಸ್ಟ್ರೀಟ್ ಸ್ಟೈಲಲ್ಲಿ ರೆಡಿಯಾಗಿದೆ. ಹೇಗಿದ್ರು ಈಗೆಲ್ಲ ಅವರೆಕಾಳು ಪ್ರಾರಂಭ. ನಾನಂತೂ ತೊಗರಿಬೇಳೆ ಉಪಯೋಗಿಸ್ತಾನೆ ಇಲ್ಲ. ತೊಗರಿಕಾಳು ಅವರೆಕಾಳು ಇದೇ ಸಮಾರಾಧನೆ ನಡೀತಾ ಇದೆ ನಮ್ಮ ಮನೆಯಲ್ಲಿ. ಇವತ್ತು ಅವರೆಕಾಳಿನ ಬಾತ್ ಮಾಡಿದ್ದೀನಿ. ಅವರೆಕಾಳು ಪೆಟ್ಟು, ಅವರೆಕಾಳು ಇಡ್ಲಿ, ಅವರೆಕಾಳು ರೊಟ್ಟಿ, ಹೀಗೆ ಎಲ್ಲ ಅವರೆಕಾಳದೇ ಭರಾಟೆ. ನೀವು ಮಾಡಿ ನೋಡಿ, ತಿನ್ನಿ, ಹೇಗಿತ್ತು ಅಂತ ನನಗೆ ತಿಳಿಸಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್. ಸಿ ಯು. ನೋಡಿ, ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಮಾಡಿದ್ರೆ ನಿಮಗೆಲ್ಲೂ ಅಡಿ ಹತ್ತೋದಿಲ್ಲ. ತುಂಬ ರುಚಿಕರವಾಗಿರುತ್ತೆ. ಮಾಡ್ತೀರಾ ಅಲ್ವಾ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಜೈ ಗಣೇಶ. ನಮಸ್ಕಾರಗಳು.